ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸದಾನಂದ ಗೌಡರು ಹೇಳಿದಾರೋ ಬಿಟ್ಟಿದಾರೋ ಅವರಾಗಲೇ ತುಂಬ ಸ್ಪಷ್ಟ ಮಾಡಿದ್ದಾರೆ. ನಾನೇನು ಹೇಳಿದ್ದೆ? ಅವನೇ ಶುದ್ಧೀಕರಣ ಅಂತ ಸದಾನಂದ ಗೌಡರು ಇವತ್ತೇನು ಹೇಳಿಲ್ಲ. ಸದಾನಂದ ಗೌಡರು ಆ ರೀತಿ ಶುದ್ಧೀಕರಣ ಆಗಬೇಕು ಅಂತ ಅವಾಗಲೇ ಇವಾಗಲೇ ಹೇಳಿದ್ದಿದ್ರೆ ಶಬಾಷ್ ಅಂತ ಹೇಳ್ತಿದ್ದೆ. ಅವಾಗಲೂ ಹೇಳಿಲ್ಲ, ಇವಾಗಲೂ ಹೇಳಿಲ್ಲ. ಅವರೇನು ಅವ್ರದ್ದು ಏನೋ ಒಂದು ಹೇಳಿಕೆ ಕೊಟ್ಟಿದ್ದೀರಿ ಅಂತ ನೀವುಗಳು ಹೇಳ್ತಾ ಇದ್ದೀರಿ, ಟಿ ವಿಗಳಿಗೆ ಬಂತು ಅಂತ. ನನಗೇನು ಗೊತ್ತಿಲ್ಲ. ಹಾಂ, ಅವರೇ ಆಮೇಲೆ ಹೇಳಿ ಏನು ಹೇಳಿದ್ದಾರೆ? ನಾನು ಹೇಳಿಲ್ಲ ಅಂತಾರೆ. ಎರಡು ನಿಮ್ಮ ಟಿ ವಿಗಳಲ್ಲೇ ನಾನು ನೋಡಿದ್ದು. ನಾನು ಅದಕ್ಕೋಸ್ಕರ ಕಾಮೆಂಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಹಾಂ, ನೀವು ನಮ್ಮ ಮಿತ್ರರೇ. ಅದೇ ಈ ವಿಷಯಕ್ಕೆ ನನಗೇನು ಸಂಬಂಧ? ನನ್ನ ಮಿತ್ರ ಹೌದು, ನನ್ನ ಮಿತ್ರ ಅಲ್ಲ ಅಂದಿಲ್ಲ. ಈ ವಿಚಾರಕ್ಕೂ ನನಗೂ ಸಂಬಂಧ ಇಲ್ಲ. ನಾವೀಗಾಗಲೇ ನಮ್ಮ ಶಿವಮೊಗ್ಗ ನಗರದಲ್ಲೂ ಕೂಡ ಬೇಲುಗಳ ಜೊತೆಗೆ ನಮ್ಮ ಕಾರ್ಯಕರ್ತರನ್ನು ಕಳಿಸ್ತೇವೆ. ನಮ್ಮ ಕಾರ್ಯಕರ್ತರು ನ್ಯಾಯಬದ್ಧವಾಗಿ ಎಲ್ಲ ಮತದಾರರು ಕೂಡ ವೋಟರ್ ಲಿಸ್ಟಲ್ಲಿ ಸೇರಬೇಕು, ನ್ಯಾಯಬದ್ಧವಾಗಿ. ಅದಕ್ಕೆ ಪ್ರಯತ್ನ ಮಾಡ್ತೀವಿ. ಇದನ್ನು ಶಿವಮೊಗ್ಗ ನಗರ ಜನ ಈ SIR ನಿಮ್ಮನೆ ಬಂದಾಗ ದಯವಿಟ್ಟು ಪೂರ್ಣ ಅವ್ರು ಏನು ಕೇಳ್ತಾರೋ ಅದನ್ನು ಕೊಟ್ಟು, ದಾಖಲೆ ಕೊಟ್ಟು ವೋಟರ್ ಲಿಸ್ಟಲ್ಲಿ ನಿಮ್ಮಲ್ಲಿ ಸೇರಿಸ್ಕೊಳ್ಳಿ. ಇದು ನನ್ನ ಪ್ರಾರ್ಥನೆ. ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ಅವರು BLEಗಳ ಮೂಲಕ BLOಗಳನ್ನ BLE ಮೂಲಕ ಕಳಿಸ್ತಾರೆ. ನಮ್ಮ ಬೂತ್ ಲೆವೆಲ್ ಆಫೀಸರ್ ಏಜೆಂಟ್ಗಳು. ಈಗ ನಿಮಗೆ ರಾಷ್ಟ್ರಭಕ್ತ ಬಳಕೆ ಏಜೆಂಟ್ಗಳು ಯಾವ ಥರ ಒಬ್ಬ ಕಾರ್ಯಕರ್ತ ಹೋಗಿ ಯಾವನ್ ಬೇಕು ರೀ? ಯಾವಂದಾರು ಪರ್ಮಿಷನ್ ಬೇಕಾ? ಯಾವ ಸಾರ್ವಜನಿಕರು ಬೇಕಾದ್ರೂ BLOಗಳ ಜೊತೆ ಹೋಗ್ಬೋದು. ರಾಷ್ಟ್ರಭಕ್ತ ಬಳಗ ಅಂತ ನಾವೇನು ಬ್ಯಾಡ್ಜ್ ಹಾಕೊಂಡೇನು ಹೋಗೋ ಅವಶ್ಯಕತೆ ಇಲ್ಲ. BLOಗಳು ಹೋಗ್ತಾರೆ, ಅವ್ರ ಜೊತೆ ಹೋಗ್ತೀವಿ, ಮನೆಗೆ ಹೋಗ್ತೀವಿ, ಅವ್ರಿಗೇನು ದಾಖಲೆಗಳು ಬೇಕೋ ಸಹಕಾರ ಕೊಡ್ತೀವಿ. ಏಜೆಂಟ್ಗಳನ್ನ ನಮ್ಮಲ್ಲಿ ಆಗಲೇ ಆಗೋಗಿದೆ. ನಿನ್ನೆ ನಮ್ಮ ಸಂಘಟನೆ ಎಷ್ಟರ ಮಟ್ಟಿಗಿದೆ ಅಂತ ನಿನ್ನೆ ನಡೆದಂಥ ಒಂದು ಪಂಪ್ ಸ್ಟೋರೇಜ್ ಬಗ್ಗೆ ನೋಡಿದ್ದೀರಿ. ವ್ಯವಸ್ಥಿತವಾಗಿ ನಮ್ಮ ಸಂಘಟನೆ ಇದೆ. ಪ್ರತಿ ಮನೆಗೂ ಕೂಡ ಪ್ರತಿ BLOಗಳು ಕೂಡ ನಮ್ಮ ಕಾರ್ಯಕರ್ತರು ಹೋಗ್ತಾರೆ.